ಹಾಯ್ ಫ್ರೆಂಡ್ಸ್, ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ 50 ವರ್ಷ ಆಗಿದೆಯಾ? ಯಾಕೆ ಹೀಗೆ ಕೇಳ್ತಾ ಇದ್ದೀನಿ ಅಂತ ಆಶ್ಚರ್ಯ ಆಗಿರ್ಬೇಕಲ್ವ ನಿಮಗೆ. ಖಂಡಿತ ನಿಮಗೆ 50 ವರ್ಷ ಆಗಿದೆ ಅಂತಾದರೆ ನೀವು ಬದಲಾಗಲೇಬೇಕು. ಯಾಕೆ ಅಂತ ಹೇಳಿದ್ರೆ, ನನ್ನ ಬದುಕಲ್ಲಿ ಬಂದು ಎಲ್ಲರನ್ನೂ ಪ್ರೀತಿಸಿದಂಥ ಒಂದು ಅವಧಿ ಮುಗಿದಾಗಿದೆ. ಈಗ ನನ್ನನ್ನು ನಾನು ಪ್ರೀತಿಸ್ಕೊಳ್ಳುವಂಥ ಸರದಿ. ಇಡೀ ಜಗತ್ತನ್ನು ನನ್ನ ಭುಜದ ಮೇಲೆ ಹೊತ್ಕೊಳ್ತಿರಲಿಕ್ಕೆ ನಾನೇನು ಅಟ್ಲಾಸ್ ನಕ್ಷೆ ಅಲ್ಲ. ನನಗೂ ಒಂದು ಲಿಮಿಟ್ ಅಂತಿದೆ. ಈಗೀಗ ತರಕಾರಿ ಹಣ್ಣುಗಳನ್ನು ತಗೊಳ್ಳೋದಕ್ಕೆ ಹೋದಾಗ ಅಂಗಡಿಯವ್ರ ಹತ್ರ ಚೌಕಾಸಿ ಮಾಡೋದನ್ನು ಸಹ ನಿಲ್ಲಿಸಿದ್ದೇನೆ ನಾನು. ಅದರಿಂದ ನನ್ನ ಪರ್ಸೇನೂ ಖಾಲಿ ಆಗೋದಿಲ್ಲ. ಯಾರೋ ಒಬ್ಬ ಬಡ ವ್ಯಾಪಾರಿಯ ಮಗಳ ಎಜುಕೇಷನಿಗೆ ಹೆಲ್ಪ್ ಆಗ್ಬೋದು. ಆಟೋ ರಿಕ್ಷಾದಲ್ಲಿ ಹೋದರೆ ಅವ್ರ ಹತ್ರ ಚಿಲ್ಲರೆ ಕೇಳೋದನ್ನು ನಿಲ್ಲಿಸಿದ್ದೇನೆ. 2 ರೂಪಾಯಿ 5 ರೂಪಾಯಿ ಎಲ್ಲ ಇದ್ದರೆ ಅವನ ಬದುಕು ನನಗಿಂತ ತುಂಬ ಕಷ್ಟದಲ್ಲಿರ್ಬೋದು. ಹಾಗೆ ಬೇರೆಯವರು ತಪ್ಪು ಮಾಡ್ಬೋದು. ಹಾಗಂದು ಮಾತ್ರಕ್ಕೆ ಅವರನ್ನು ತಿದ್ದುತ್ತಾ ಕೂತ್ಕೊಳ್ಳೋದು ನನ್ನ ಕೆಲಸ ಅಲ್ಲ ಅನ್ನೋದು ಅರ್ಥ ಆಗಿದೆ ನನಗೀಗ. ಹಾಗೆ ಎಲ್ಲರಲ್ಲೂ ಒಂದು ಪರಿಪೂರ್ಣತೆ ಹುಡುಕ್ತಾ ಕೂತ್ಕೊಳ್ಳೋ ಬದಲು ನಾನು ಹೇಗೆ ಇರ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ನೆಮ್ಮದಿ ಅಂದರೆ ಆ ಪರಿಪೂರ್ಣತೆಗಿಂತನೂ ದೊಡ್ಡದದು. ಈಗ ಮೊದಲಿಗಿಂತ ಹೆಚ್ಚಾಗಿ ಒಳ್ಳೆಯದನ್ನು ಹೊಗಳೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೇನೆ. ಅದು ನನ್ನ ಎದುರಿರೋ ವ್ಯಕ್ತಿನ ಒಂದು ಮೋಟಿವೇಟ್ ಮಾಡ್ಬೋದು. ಹಾಗೆ ನನ್ನ ಒಂದು ಏನು ಜೀವನೋತ್ಸಾಹ ಇದೆ ಅದನ್ನು ಜಾಸ್ತಿ ಮಾಡುತ್ತೆ. ಹಾಗೆ ನನ್ನ ಡ್ರೆಸ್ ಎಲ್ಲಾದರೂ ತುಂಬ ಹಳೇದಾಗಿದ್ದರೆ ಅಥವಾ ಕಲೆ ಆಗಿದ್ದರೆ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಹಾಗೆ ಅದೇನೇ ಆಗಿರಲಿ, ನನ್ನ ವ್ಯಕ್ತಿತ್ವ ಅನ್ನೋವಂಥದ್ದು ಹೊರಗೆಲ್ಲರಿಗೂ ಕಾಣೋದಕ್ಕಿಂತ ಬೇರೆಯೇ ಇದೆ. ನನ್ನನ್ನು ಯಾರು ಗೌರವಿಸೋದಿಲ್ವೋ ಅವರಿಂದ ತುಂಬ ದೂರ ಉಳಿತಾ ಇದ್ದೇನೆ ನಾನೀಗ. ನನಗೆ ನನ್ನ ಮೌಲ್ಯದ ಅರಿವು ಇರುವಷ್ಟು ಅವರಿಗೆಲ್ಲಿರುತ್ತೆ ಅಲ್ವಾ? ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ನನ್ನನ್ನು ಒಂದು ಏನಂತ ಹೇಳಿದರೆ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡೋರ ಮುಂದೆ ನಾನು ತುಂಬ ಪ್ರಶಾಂತವಾಗಿರ್ತೀನಿ. ಅವರೇ ಮುಂದೆ ಹೋಗಲಿ. ಅಷ್ಟಕ್ಕೂ ನಾನು ಯಾವ ರೇಸಲ್ಲಂತೂ ನಿಂತ್ಕೊಂಡಿಲ್ಲ ಯಾರ ಜೊತೆಗೂ. ನನ್ನದೇ ಭಾವನೆಗಳಿಂದ ನಾನು ಕಸಿವಿಸಿಗೊಳ್ಳೋದನ್ನು ನಿಲ್ಲಿಸಿದ್ದೇನೆ ಈಗ. ಅಷ್ಟಕ್ಕೂ ಆ ಭಾವನೆಗಳಿಂದನೇ ನಾವು ಮನುಷ್ಯರು ಅನ್ನಿಸ್ಕೊಂಡಿರೋದಲ್ವ. ಆ ಭಾವನೆಗಳೇ ಇಲ್ಲ ಅಂತ ಆದಮೇಲೆ ನಾವು ಕಲ್ಲು ಬಂಡೆಗಳಾಗ್ಬಿಡ್ತೀವಿ. ಸಂಬಂಧಗಳ ಜೊತೆಗೆ ಈಗ ನಾನು ರಾಜಿ ಆಗೋದನ್ನು ಕಲ್ತಿದ್ದೇನೆ. ಅಷ್ಟಕ್ಕೂ ಸಂಬಂಧಗಳಿಗಿಂತ ನನ್ನ ಅಹಂಕಾರ ಏನೂ ದೊಡ್ಡದಲ್ಲ. ಕೆಲವೊಂದು ವಿಷಯಗಳಲ್ಲಿ ನನ್ನ ಸೆಲ್ಫ್ ರೆಸ್ಪೆಕ್ಟಿಗೆ ನೋವಾಗುತ್ತೆ ಅಂತ ಬಂದಾಗ ಕೆಲವೊಂದು ಸಂಬಂಧಗಳನ್ನು ನಾನು ಅವಾಯ್ಡ್ ಮಾಡ್ತೇನೆ. ಈ ಕ್ಷಣದಲ್ಲಿ ಬದುಕೋದನ್ನು ಕಲ್ತಿದ್ದೇನೆ. ಆ್ಯಂಡ್ ಯಾರಿಗೆ ಗೊತ್ತು, ಈ ಕ್ಷಣವೇ ನನ್ನ ಬದುಕಿನ ಅಂತಿಮ ಕ್ಷಣ ಆಗಿರ್ಬೋದು. ನನಗೆ ಸಂತೋಷ ಕೊಡೋದನ್ನು ನಾನು ಮಾಡ್ತೇನೆ. ಆ್ಯಂಡ್ ಇದು ನನ್ನ ಸಂತೋಷದ ಸರದಿ. ಅದಕ್ಕೆ ನ್ಯಾಯ ಒದಗಿಸೋದು ನನ್ನ ಜವಾಬ್ದಾರಿ. ಹಾಗೂ ಸಂತೋಷಕ್ಕೆ ನ್ಯಾಯ ಒದಗಿಸೋದು ಅಂದರೆ ನನಗೆ ನಾನು ನ್ಯಾಯ ಒದಗಿಸೋದು ಅಂತ ಅರ್ಥ ಅಲ್ವಾ? ಮೊದಲು ನಾವು ಖುಷಿಯಾಗಿರಬೇಕು, ಆಮೇಲೆ ಬೇರೆಯವ್ರ ಖುಷಿ ಬಗ್ಗೆ ನಾವು ಯೋಚನೆ ಮಾಡಬೇಕು.